ಸ್ವಾಮಿ ನಿಮ್ಮನ್ನು ತೊಳೆದಿದ್ದಾರ? ಅದಕ್ಕೆ ಕ್ಲೀನಾಗಿ ಕಾಣ್ತಾ ಇದ್ದೀರಾ. ಸ್ವಾಮಿ ಕೈಯಲ್ಲಿ ಸೋಪು ಶ್ಯಾಂಪು ಇಲ್ಲ, ರಕ್ತ ಇದೆ. ರಕ್ತದಿಂದ ತೊಳೆದ್ರೆ ನಾವು ಶುದ್ಧಿ ಆಗಿಬಿಡ್ತೀವಿ. ಹಲ್ಲೆಲೂಯಾ. ನಮ್ಮನ್ನು ತೊಳಿತಾರೆ ಚೆನ್ನಾಗಿ. ತೊಳೆದು ಆಮೇಲೆ ನಮಗೆ ಒಳ್ಳೆ ಸೆಂಟ್ ಎಲ್ಲ ಆಗಿ. ನೋಡ್ರಿ, ತಪ್ಪಿ ಹೋದ ಮಗ ಹೋಗ್ಬಿಟ್ಟ, ಹಂದಿಗಳ ಜೊತೆಗೆ ಇದ್ದ, ಒಳ್ಳೆ ಸೆಂಟ್ ವಾಸನೆ ಬರ್ತಾ ಇತ್ತ ಅವನಿಂದ? ಇಲ್ಲ. ಕೊಳಕು ಬಟ್ಟೆ, ಹರಕು ಬಟ್ಟೆ, ಗಡ್ಡ ಬಿಟ್ಟಿದ್ದಾನೆ, ಎಲ್ಲ ಓಕೆ, ಎಲ್ಲ ಕಳ್ಕೊಂಡಿದ್ದಾನೆ. ತಿರುಗಿ ತಂದೆಯ ಬಳಿಗೆ ಬಂದಾಗ ಹಂಗೇ ಅವನಿಗೆ ಬೆಡ್ರೂಮಿಗೆ ನಾವು ಹೋಗ್ತಾ ಇದ್ದೀವಿ. ನಾವು ಮನೆಯಲ್ಲಿ ಆಟ ಆಡ್ತಿದ್ವಲ್ಲ, ಗಲೀಜು, ಕಾಲುಗಳು ಗಲೀಜು, ಕೈಯೆಲ್ಲ ಗಲೀಜು, ಬಟ್ಟೆ ಎಲ್ಲ ಗಲೀಜು. ನಾವು ಹಾಗೆ ಬೆಡ್ಡಿಗೆ ಹೋಗ್ತಾ ಇರೋ ನಮ್ಮಮ್ಮ ದಾರ 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 ಹೇಳ್ಕೊಂಡೋಗಿ ಮರ್ಯಾದಿಂದ ಕೈ ಕಾಲೆಲ್ಲ ಸ್ವಚ್ಛ ತೊಳ್ಕೊ. ಇವತ್ತು ನಮ್ಮ ದೇವರು ದರ 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 ನಿಮ್ಮನ್ನು ಏನು ಮಾಡ್ತಾರೆ? ಹೇಳಿದ್ದಾರೆ. ಎಲ್ಲಿಗೆ? ಸ್ವಚ್ಛ ಮಾಡೋಕ್ಕೆ. ನಮ್ಮಲ್ಲಿ ಕೆಲವರು ಯಾವಾಗಲೂ ಗಲೀಜೆ, ಯಾವಾಗಲೂ ಏನು ಗಲೀಜೆ. ನಮ್ಮ ಸ್ವಾಮಿಗೆ ನಮ್ಮನ್ನು ತೊಳೆದು ಸಾಕಾಗಿದೆ. ಮತ್ತು ನಾವೇನಾಗ್ತೀವಿ? ನಮ್ಮಮ್ಮ ಹೇಳ್ತಾಯಿದ್ರು, ಅವ್ನು ಎಷ್ಟು ಮಾಡಿದ್ರು 2 ನಿಮಿಷ ಇರ್ತಾನೆ, ಮತ್ತೆ ಓಡ್ತಾನೆ, ಮತ್ತೆ ಎಲ್ಲ ಗಲೀಜು ಮಾಡ್ಕೊಂಡು ಬರ್ತಾನೆ ಅಂತ. ಹಾಗೆ ಇದ್ದೀವಿ ನಾವು. ಪ್ರಿಯ ಸಹೋದರಿ, ನಮ್ಮ ದೇವರು ತೊಳೆಯೋ ಕೆಲಸ ಮಾಡ್ತಾರೆ. ತಪ್ಪಿಯೋದ ಮಗ ಬಂದ ತಕ್ಷಣ ತಂದೆ ಏನು ಮಾಡಿದ ಅಂದರೆ, ಅವನು ಒಳ್ಳೆ ಸ್ನಾನ ಕೊಟ್ಟು, ಒಳ್ಳೆ ಬಟ್ಟೆ ಕೊಟ್ಟು, ಕೈಗೆ ಉಂಗುರ ಹಾಕಿ, ಒಳ್ಳೆ ಅಡಿಗೆ ಮಾಡಿಸಿ ಸಂಭ್ರಮ ಮಾಡಿದರು. ಹಲ್ಲೆಲೂಯಾ. ಇದು ನಿನ್ನ ನನ್ನ ದೇವರು ಮಾಡೋ ಕೆಲಸ. ಆದರೆ ಯಾರ ಜೀವನದಲ್ಲಿ ಕೆಲಸ ಮಾಡ್ತಾರೆ ಅಂದರೆ, ಯಾರು ಒಪ್ಪಿಸಿ ಕೊಟ್ಟಿದ್ದಾರೋ ಅವ್ರ ಜೀವನದಲ್ಲಿ ಕೆಲಸ ಮಾಡ್ತಾರೆ. ಹಲ್ಲೆಲೂಯಾ. ಇಲ್ಲ, ನಾನೇ ಕಟ್ಕೊಳ್ತೀನಿ, ನನಗೆ ಬುದ್ಧಿ ಇಲ್ವಾ, ನನಗೆ ತಿಳುವಳಿಕೆ ಇಲ್ವಾ, ನನಗೆ ಶಕ್ತಿ ಇಲ್ವಾ, ನಮಗೇನು ಆಸ್ತಿ ಇಲ್ವಾ, ನಮ್ಗೆ ಯಾರು ಬೇಡ, ಐ ಕ್ಯಾನ್ ಡೂ ಅನ್ನೋರಿಗೆ ದೇವರು ಏನೂ ಮಾಡಲ್ಲ. ಹಂಗನ್ನೋರಿಗೆ ದೇವರು ಏನೂ ಮಾಡಲ್ಲ. ಪ್ರಿಯ ಸಹೋದರಿ, ಅದು ದೊಡ್ಡ ಶಾಪ ಬರುತ್ತೆ. ಯಾಕೆ ಅಂತ ನೀವು ಕೇಳ್ಬೋದು. ದೇವ್ರು ಹೇಳ್ತಾರೆ, ಅಹಂಕಾರಿಗಳನ್ನು ಎದುರಿಸ್ತೀನಿ ಅಂತ. ಅಹಂಕಾರಿಗಳನ್ನು ಎದುರಿಸ್ತೀನಿ. ಅಹಂಕಾರಿ ಯಾರಂತ ಹೇಳಿದ್ರೆ, ನನಗೆ ಯಾರು ಬೇಡ, ನಾನು ಮಾಡ್ಕೊಳ್ತೀನಿ, ಐ ಡೋಂಟ್ ಕೇರ್ ಫಾರ್ ಎನಿಬಡಿ. ದೋಸ್ ಪೀಪಲ್ ಆರ್ ವೆರಿ ಆರಗಂಟ್ ಪೀಪಲ್. ಹಂಬಲ್ ಇದ್ದವ್ರು ಯಾರು? ದೇವ್ರೇ ನನ್ನಿಂದ ಆಗಲ್ಲ, ನೀನೇ ಮಾಡು ಸ್ವಾಮಿ ಅಂತ ಒಪ್ಪಿಸಿಕೊಟ್ರೆ ಬಟ್ಟೆನೂ ತೆಗಿತಾರೆ, ಕೊಳೆನೂ ತೆಗಿತಾರೆ, ಮನೇನೂ ಕಟ್ತಾರೆ, ಟ್ಯಾಪಿನೂ ಹಚ್ತಾರೆ, ಎಲ್ಲ ಮಾಡಿ ಭದ್ರವಾಗಿ ನಿನ್ನ ನಿಲ್ಲಿಸಿ ಲೋಕದವರು ನೋಡಿ ವಾವ್ ಅನ್ನೋರಿಗೆ ಮಾಡ್ತಾರೆ. ಹಲ್ಲೆಲೂಯಾ. ಕುರುಬನ್ನು ತಗೊಂಡು ಹೋದ್ರಿ ಇದು ಸ್ವಾಮಿ ನಮ್ಮ ದೇವರು. ಕುರುಬನಿಗೆ ಏನು ಆಡಳಿತ ಗೊತ್ತಿದೆ? ದಾವೀದನ ತಗೊಂಡೋಗಿ ಅವನಿಗೆ ಹೇಳ್ತಾರೆ, ನಿನ್ನ ಕುರುಬನ ಚಿಂತೆ ಮಾಡು, ನಿನ್ನ ಅರಸನನ್ನಾಗಿ ಮಾಡ್ತೀನಿ. ಯಾರಾದರೂ ಮಾಡ್ತಾರೆ ಈ ಲೋಕದವರು? ನಮ್ಮ ದೇವರು ಮಾಡಿದ್ದಾರೆ. ಅವನ ಕೈಯಲ್ಲಿ, ದೇವರ ಕೈಯಲ್ಲಿ ಯಾರಾದರೂ ಬಂದರೆ ತಿಪ್ಪೆಯಿಂದ ಎತ್ತಿಯಲ್ಲಿ ಕೂಡಿಸ್ತಾರೆ. ಇವನು ಯೋಸೇಫ ಆರ್ಡಿನರಿ ಪರ್ಸನ್, ಸಾಧಾರಣ ವ್ಯಕ್ತಿ. ಅವನನ್ನು ತಗೊಂಡು ಏನು ಮಾಡಿದರು? ರಾಜ್ಯಪಾಲನನ್ನಾಗಿ ಮಾಡಿ. ಈ ಬಿಕೇಮ್ ಅ ಗವರ್ನರ್. ನಮ್ಮ ಸ್ವಾಮಿ IIT, IIM ಏನೇನದಾವಲ್ಲ, IIT ಇಲ್ಲ ರೀ, ಅವು ದೊಡ್ಡ ಕೋರ್ಸ್ ಅದಾವಲ್ಲ, ಏನೇನೋ ಕಲಿತಾರೆ ನೋಡ್ರಿ ಈಗಿನ ಕಾಲದಲ್ಲಿ. ಟ್ಯೂಷನ್ ಗೀಷನ್ ಎಲ್ಲ ಹೇಳಿಸ್ಕೊಳ್ತಾರೆ, ಸಿಕ್ಕಾಪಟ್ಟೆ ಕಾಸು ಕೊಟ್ಟು ದೊಡ್ಡ ಪೋಸ್ಟ್ ತಗೊಳಕ್ಕೆ. ಓಕೆ, ಹಾಗೆ ಯೇಸು ಸ್ವಾಮಿ ಯೆರೂಸಲೇಮಿನಲ್ಲಿ ಸುತ್ತಾಡುವಾಗ ಎಲ್ಲ ಹುಡುಗರದ್ದು ಸರ್ಟಿಫಿಕೇಟ್ ನೋಡ್ತಾ ಇರಲಿಲ್ಲ. ಯಾರು ಜಾಸ್ತಿ ಕಲ್ತವ್ರು ಅವರಿಗೆಲ್ಲ ನನ್ನ ಹಿಂದೆ ಬನ್ನಿರಿ ಅಂತ ದೇವ್ರು ಹೇಳಲಿಲ್ಲ. ಯೇಸು ಸ್ವಾಮಿ ಆರ್ಡಿನರಿ ಪೀಪಲ್, ಸಾಧಾರಣ ಜನರು ಇದ್ದರು. ಅವರು ಯೇಸು ಸ್ವಾಮಿ ಏನು ಹೇಳ್ತಾ ಇದ್ದಾರೆ ಅವ್ರಿಗೆ ಅಂತ ಹೇಳಿದ್ರೆ, ಯೇಸು ಸ್ವಾಮಿ ಕುರುಬನನ್ನು ಅರಸನನ್ನಾಗಿ ಮಾಡಿದರು, ಸೆರೆಯಲ್ಲಿದ್ದವನನ್ನು ರಾಜ್ಯಪಾಲನನ್ನಾಗಿ ಮಾಡಿದರು. ರಸ್ತೆಯಲ್ಲಿ ನಡೀತಾ ಇರುವಂಥ ಇದರಲ್ಲಿ ಸಮುದ್ರ ದಡದಲ್ಲಿ ನಿಂತ್ಕೊಂಡು ಮೀನು ಹಿಡಿತಾ ಇರುವಂಥ ಇವರನ್ನು ಯೇಸು ಸ್ವಾಮಿ ಹೇಳ್ತಾರೆ, ನನ್ನನ್ನು ಹಿಂಬಾಲಿಸಿರಿ, ನಿಮ್ಮನ್ನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ಮಾಡಿ. ಇದು ದೇವರ ಕೈ ಮಾಡೋ ಕೆಲಸ. ಇದು ದೇವರ ಕೈ ಮಾಡೋ ಕೆಲಸ. ನಮ್ಮನ್ನು ಎತ್ತಾರೆ ದೇವರು, ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. He will make a barren woman to be a blessed woman.
ಬಂಜೆ ಆಗಿರುವ ಹೆಂಗಸನ್ನ ಆಶೀರ್ವಾದದ ಹೆಂಗಸನ್ನಾಗಿ ಮಾರ್ಪಡಿಸ್ತಾರೆ. ಇದು ನಮ್ಮ ದೇವರು ಮಾಡುವ ಕೆಲಸ, ಅವರ ಕೈ ಕೆಲಸ. ಇದು ನಮ್ಮ ದೃಷ್ಟಿಯಲ್ಲಿ ಅದ್ಭುತವಾಗಿದೆ. ಹಲ್ಲೆಲೂಯ. ಅವರು ನಮಗೆ ಫೌಂಡೇಶನ್ ಹಾಕ್ತಾರೆ, ಅವರು ನಮ್ಮನ್ನು ಕಟ್ತಾರೆ, ಅವರು ನಮ್ಮನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ಅವರ ಕೈಯಲ್ಲಿ ಶಾಂಪು, ಸೋಪು, ಟಾವೆಲ್ ಎಲ್ಲ ಇದೆ, ನಮ್ಮನ್ನು ಶುದ್ಧಿ ಮಾಡ್ತಾರೆ. ಏನೋ ತಪ್ಪಿ ಯೇಸುಸ್ವಾಮಿ ಯೆರೂಸಲೇಮ್ ದೇವಾಲಯ ಒಳಗೆ ಹೋಗ್ಬಿಟ್ರು. ಅಲ್ಲಿ ಏನು ನಡೀತಾ ಇತ್ತಂತೆ? ವ್ಯಾಪಾರ ನಡೀತಾ ಇತ್ತು. ಯಾರ ಹೃದಯದಲ್ಲಿ ವ್ಯಾಪಾರ ನಡೀತಾ ಇದೆಯೋ, ವ್ಯಾಪಾರ ಅಂದ್ರೆ ಗೊತ್ತಾಯ್ತಲ್ಲ, ಓಕೆ? ವ್ಯಾಪಾರ ಎಂಥ ವ್ಯಾಪಾರ ಅಂದರೆ, ಯೂದ ಮಾಡಿದಲ್ಲ ವ್ಯಾಪಾರ. ಯೇಸುಸ್ವಾಮಿನ ತಗೋ, ಕಾಸು ಕೊಡು, ಇದು ವ್ಯಾಪಾರ. ಯೇಸುಸ್ವಾಮಿ ಆ ದೇವಾಲಯದೊಳಗೆ ಹೋಗ್ಬಿಟ್ಟು ನಡೀತಾರೆ ಅಂತ ವ್ಯಾಪಾರ ನೋಡಿಬಿಟ್ಟು, ಹೋಗಲಿ ಬಿಡು, ಏಕೆ ಆರ್ ಯು ಆಲ್ ಎಂಜಾಯಿಂಗ್, ಓ ಮೈ ಡಿಯರ್ ಫ್ರೆಂಡ್ಸ್ ಅಂತ ಹೇಳಲಿಲ್ಲ. ಅದನ್ನು ನೋಡಿ ಅವರ ಹೃದಯದೊಳಗೆ ಬೆಂಕಿ ಬಿದ್ದ ಹಾಗೆ ಆಯಿತು. ನನ್ನ ಆಲಯವು ಪ್ರಾರ್ಥನಾಲಯವೆನಿಸಿಕೊಳ್ಳುವುದು, ಇದನ್ನು ನೀವೇನು ಮಾಡಿದ್ದೀರಿ? ಕಳ್ಳರ ಗವಿ ಮಾಡಿದ್ದೀರಿ ಅಂತ ಹೇಳಿ ಆಲಯವನ್ನು ಸ್ವಚ್ಛ ಮಾಡಿದ ದೇವರು ಕೈಯಲ್ಲಿ ಏನು ಹಿಡ್ಕೊಂಡಿದ್ರಂತೆ? ಕೊರಡೆ ಹಿಡ್ಕೊಂಡ್ಬಿಟ್ಟು ಎಲ್ಲರನ್ನ ಓಡಿಸಿದ್ರು. ನೋಡ್ರಿ, ನಮ್ಮ ದೇವ್ರ ಕೈಯಲ್ಲಿ ಏನೇನಿದೆ. ನಮ್ಮ ದೇವ್ರ ಕೈಯಲ್ಲಿ ಇವೆಲ್ಲ ಸಂಗತಿಗಳಿವೆ. ಪ್ರಿಯ ಸಹೋದರ ಸಹೋದರಿ, ನಿಮ್ಮನ್ನು ಒಪ್ಪಿಸಿಕೊಡಿ, ನಮ್ಮ ದೇವರು ಆ ಕೆಲಸ ಮಾಡ್ತಾರೆ. ಇನ್ನೊಂದು ಕೆಲಸ ನಮ್ಮ ದೇವರು ಮಾಡ್ತಾರೆ. ನೀವು ಒಪ್ಪಿಸಿಕೊಟ್ಟಾಗ ಹೀಗಿದ್ದರೆ, ನೀವು ಕೊಟ್ಟಾಗ ಹೀಗಿದ್ದರೆ ದೇವರು ಹಾಗೆ ಮಾಡ್ತಾರೆ. ಹೀಗಿದ್ದರೆ ಹಾಗೆ ಮಾಡ್ತಾರೆ. ಏನು ಮಾಡ್ತಾರೆ ನೋಡೋಣ. 1 ಕೊರಿಂಥ 1:26. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂಥವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆ ಪಡಿಸುವುದಕ್ಕಾಗಿ ಈ ಲೋಕದ... ಎಷ್ಟು ಜನ ನೀವು ಹೇಳ್ತೀರಾ ಐ ಆಮ್ ವೀಕ್? ಎಲ್ಲರೂ, ಕೆಲವರು ಇಲ್ಲ, ಉಳಿದವರೆಲ್ಲ ಸ್ಟ್ರಾಂಗ್ ಇದ್ದಾರೆ. ನಮ್ಮ ಮೊಮ್ಮಗನ ಕೇಳ್ತೇವೆ, ನೀನು ಇದನ್ನು ತೋರಿಸ್ತು, ಮಸಲ್ ತೋರಿಸು ಅಂದರು. ಹಿಂಗೆ ತೋರಿಸ್ತಾನೆ. ಮಸಲ್ಸೇ ಇಲ್ಲ, ಆದರೆ ಹೆಂಗೆ ತೋರಿಸ್ತಾನೆ? ರೈಟ್. ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಬಲಹೀನರನ್ನು ಯೇಸುಸ್ವಾಮಿ ಕೈಗಳು ತಕ್ಕೊಂಡು ಏನು ಮಾಡ್ತೇವಂತೆ? ಬಲಿಷ್ಠರನ್ನಾಗಿ ಮಾಡ್ತೇವೆ. ನೋಡ್ರಿ, ನಾವು ಆದಿಕಾಂಡದಿಂದ ನಾವು ನೋಡ್ತೇವೆ, ಬಲಹೀನರವರು, ಯಾವ ಕೆಲಸಕ್ಕೆ ಬಾರದಂಥವ್ರು. ನಮ್ಮ ದೇವರವ್ರನ್ನ ತಕ್ಕೊಂಡ್ರು, ಬಲಿಷ್ಠರನ್ನಾಗಿ ಮಾಡಿದರು. ಒಂದು ಮಾತನ್ನು ನೆನಪಲ್ಲಿ ಇಟ್ಕೊಂಡಿರ್ರಿ, ನಿಮ್ಮನ್ನು ನಿಮ್ಮ ದೇವರು ನಿಮ್ಮ ವೈರಿಗಳಿಗಿಂತ ಸ್ಟ್ರಾಂಗ್ ಮಾಡ್ತಾರೆ. ಹಲ್ಲೆಲೂಯ. ನಿಮ್ಮ ವೈರಿಗಳಿಗಿಂತ ನಿಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತಾರೆ. ನಿಮ್ಮ ವೈರಿ ಯಾರಾಗಿರ್ಬೋದು? ಸೈತಾನ ಮಾತ್ರ ಅಲ್ಲ, ಶೋಧನೆಗಳು ನಿನ್ನ ಮೇಲೆ ಬಂದಾಗ ಶೋಧನೆಗಳೇ ಜಯಿಸ್ತಾ ಇದೆ ಅನ್ನೋ ಹಾಗೆ ಇರುತ್ತೆ. ಕೇಳ್ತಾ ಇದ್ದೀರಾ? ಶೋಧನೆಗಳೇ ಜಯಿಸ್ತಾ ಇದೆ, ರಾತ್ರಿ ನಿದ್ದೆ ಕೊಡಲ್ಲ. ಓಕೆ, 24 ಗಂಟೆ ನಮ್ಮ ತಲೆ ಮೇಲೆ ಕೂತ್ಕೊಂಡು ಕೆಲಸ ಮಾಡ್ತಾ ಇರುತ್ತೆ. ಅವುಗಳಿಗಿಂತ ಬಲಿಷ್ಠರನ್ನಾಗಿ ದೇವರು ನಿಮ್ಮನ್ನು ಮಾಡ್ತಾರೆ. Give a big hand to the Lord. Hallelujah. ನಮ್ಮ ದೇವರು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಯೆಶಾಯ 40:29. ಬೇಗ ಹೋಗೋಣ. ಯೆಶಾಯ, ಸೋತವನಿಗೆ ತ್ರಾಣವನ್ನು, ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಎಲ್ಲರೂ ಅಂದ್ಕೊಂಡ್ಬಿಡೋಣ, ಸೋತವನಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾರೆ. ಮುಂದೆ ಹೋದೋಣ. ಯುವಕರು ದಣಿದು ಬಳಲುವರು, ತರುಣರು ಸೊರಗಿ ಮುಗ್ಗರಿಸುವರು, ಯೆಹೋವನನ್ನು ನಿರೀಕ್ಷಿಸುವವರು. ಎಲ್ಲರೂ ಹೇಳೋಣ, ಎಂಥ ಬಲ! ಗಟ್ಟಿಯಾಗಿ ಹೇಳೋಣ, ಎಂಥ ಬಲ! ನಮ್ಮ ದೇವರು ಹೊಸದಲ್ಲಿ ಭಾಳ ನಂಬಿಕೆ ಇಡ್ತಾರೆ. ಓಕೆ, ಹೊಸದರಲ್ಲಿ ನಂಬಿಕೆ ಇಡೋ ದೇವರು ನಮಗೆ ಹೊಸ ಬಲ ಕೊಡ್ತಾರೆ. ನಮ್ಮ ದೇವರು ಮತ್ತೆ ಏನು ಮಾಡ್ತಾರೆ? ನಮ್ಮ ದೇವರು
ಅದೇ 41ನೇ ಅಧ್ಯಾಯ 15ನೇ ವಚನ ನೋಡ್ರಿ. ನಮ್ಮ ದೇವ್ರು ಏನು ಮಾಡ್ತಾರೆ? ಓಕೆ, ದೇವ್ರು ಹೇಳ್ತಾರೆ, ಇಗೋ ನಾನು ನಿನ್ನನ್ನು ಮಸೆದ ಮೊನೆ ಹಲ್ಲಿನ ಹೊಸ ಹಂತಿ ಕುಂಟೆಯನ್ನಾಗಿ ಮಾಡಿದ್ದೇನೆ. ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ಅಷ್ಟು ಸ್ಟ್ರಾಂಗ್ ಮಾಡ್ತಾರೆ. ಓಕೆ, 2 ಕೊರಿಂಥ 12:9 ದೇವ್ರ ವಾಕ್ಯ ಹೀಗೆ ಹೇಳ್ತಾರೆ. ಪೌಲ ದೇವ್ರ ಹತ್ರ ಪ್ರೇಯರ್ ಮಾಡ್ತಾನೆ, ದೇವ್ರೆ ನನ್ನ ರೋಗ ವಾಸಿ ಮಾಡು. ಅವಾಗ ಯೇಸು ಏನು ಹೇಳ್ತಾರೆ? ನನ್ನ ಕೃಪೆಯೇ ನಿನಗೆ ಸಾಕು ಅಂತ ಹೇಳ್ತಾರೆ. ಇದನ್ನು ಓದ್ರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ ಹಾಗೂ 34ನೇ ವಚನದಲ್ಲಿ ಹೀಗೆ ಹೇಳ್ತದೆ, ಬೆಂಕಿಯ ಬಲವನ್ನು ಆರಿಸಿದರು, ಕತ್ತಿಯ ಬಾಯಿಗೆ ತಪ್ಪಿಸಿಕೊಂಡರು, ನಿರ್ಬಲರಾಗಿದ್ದು, ಎಲ್ಲರೂ ಹೇಳೋಣ, ನಿರ್ಬಲರಾಗಿದ್ದು. ಇನ್ನೊಂದ್ಸರಿ, ನಿರ್ಬಲರಾಗಿದ್ದು. ಓಕೆ, ನೀವು ನಿರ್ಬಲರಾಗಿದ್ದೀರಾ? ಒಂದು ದಿವಸ ನಾವು ಏನಾಗ್ತೇವೆ? ನಮ್ಮನ್ನು ಮಾಡೋರು ಯಾರು? ಯೇಸುವಿನ ಕೈಗಳು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತೇವೆ. ಹಲ್ಲೆಲೂಯ. ಪ್ರಿಯ ಸಹೋದರ ಸಹೋದರಿ, ಜೀವನದುದ್ದಕ್ಕೂ ನಾವು ಬಲಹೀನರು ಅಂತ ಹೇಳೋದು ಬೇಡ. ನಮ್ಮ ದೇವರು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡ್ತಾರೆ. ಹಲ್ಲೆಲೂಯ. ಆದ್ದರಿಂದ ನಮ್ಮ ದೇವರು ನಮಗೆ ಅಸ್ತಿವಾರ ಹಾಕ್ತಾರೆ. ನಮ್ಮ ದೇವರು ನಮ್ಮ ಕಟ್ಟಡವನ್ನು ಕಟ್ತಾರೆ. ನಮ್ಮನ್ನು ತಿಪ್ಪೆಯಿಂದ ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ಬಲಹೀನವಾಗಿದ್ದರೆ ಬಲಿಷ್ಠರನ್ನಾಗಿ ಮಾಡ್ತಾರೆ. ಇದು ನಮ್ಮ ದೇವರು ನನ್ನ ಜೀವನದಲ್ಲಿ ಮಾಡುವ ಕಾರ್ಯ. ಚಪ್ಪಾಳೆ ತಟ್ಟಣ. ಹಲ್ಲೆಲೂಯ. ನೋಡ್ರಿ, ಕೆಲವರು ಏನಂತ ಹೇಳಿದ್ರೆ ಟ್ಯೂಷನ್ ಹೇಳಿಸ್ಕೊಳ್ತಾರೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅವರಿಗೆ ಟ್ರೈನಿಂಗಿಗೆ, ಟ್ಯೂಷನ್ಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ. ಅವರಿಗೆ ವಾರಕ್ಕೊಮ್ಮೆ 2 ಸತಿ ಮಾತ್ರ ಟ್ಯೂಷನ್ ಹೇಳ್ತಾರೆ. ನಮಗೆ ದೇವರು 24/7 ಟ್ಯೂಷನ್ ಹೇಳ್ತಾರೆ. ಒಂದೇ ಏನಂದರೆ, ಫೀಸು ಚಾರ್ಜ್ ಮಾಡಿಲ್ಲ. ನಮಗೆ ಮಾಡಿದರೆ ನಮಗೆ ಯಾರಿಗೂ ಕಟ್ಟೋಕ್ಕಾಗಲ್ಲ. ಓಕೆ, ದೇವರು ನಮಗೆ ಎಲ್ಲ ವಿಷಯವನ್ನು ಹೇಳೋಕ್ಕೆ ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 25ನೇ ವಚನ ಹೇಳ್ತದೆ, ಈ ಮಾತುಗಳನ್ನು ನಾನು ಇನ್ನೂ ಅವರ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನು ನಿಮಗೆ, ಎಲ್ಲರೂ ಹೇಳ್ರಿ, ನಿಮಗೆ ಎಲ್ಲವನ್ನು ಅಂತಿದೆ ನೋಡ್ರಿ. ಏನಂತೆ? ಎಲ್ಲವನ್ನು ಹೇಳಿಕೊಡ್ತಾರೆ. ಎಷ್ಟು ಟ್ಯೂಷನ್ ಫೀ ಕೊಟ್ಟಿದ್ದೀರಿ? ಪವಿತ್ರಾತ್ಮನಿಗೆ ಏನಾದರೂ ಕಾಸು ಕೊಟ್ಟಿದ್ದೀರಾ? ಇಲ್ವಲ್ಲ. ಆದರೆ ಅವ್ರು ಕಲಿಸೋದನ್ನು ನಿಲ್ಲಿಸಿದಾರಾ? ಹೀ ಈಸ್ ಅ ಮಾಸ್ಟರ್ ಬಿಲ್ಡರ್ ಆ್ಯಂಡ್ ಹೀ ಈಸ್ ಅ ಮೈಟಿ ಟ್ರೈನರ್. ಈಗ ನೀವು ಯುದ್ಧಕ್ಕೆ ಹೋಗಬೇಕು. ಯಾರ ವಿರುದ್ಧ ಅಂತ ಹೇಳಿದ್ರೆ ಪಾಕಿಸ್ತಾನದ ವಿರುದ್ಧ ಯುದ್ಧಕ್ಕೆ ಹೋಗಬೇಕು. ನೀವು ಮಿಲ್ಟ್ರಿ ಸೇರ್ಕೊಳ್ರಿ. ಏನ್ರಿ ಅಶ್ವತ್ಥ, ಇವತ್ತು ಸಿಕ್ಕ್ರಿ ನೀವು ನನ್ನ ಕೈಯಲ್ಲಿ. ನೀವು ಮಿಲ್ಟ್ರಿ ಸೇರ್ಕೊಳ್ತೀರಲ್ಲ, ಮಿಲ್ಟ್ರಿಯಲ್ಲಿ ಏನು ಮಾಡ್ತಾರೆ ಗೊತ್ತಾ? ಬೆಳಿಗ್ಗೆ ಒಂದು ಊಟ, ಮಧ್ಯಾಹ್ನ ಒಂದು ಊಟ, ಸಾಯಂಕಾಲ ಒಂದು ಊಟ, ಒಳ್ಳೆ ಹಾಸಿಗೆ ಕೊಡ್ತಾರೆ, ಮಜವಾಗಿರುತ್ತೆ. ಹೆಂಗೆ ಟ್ರೈನಿಂಗ್ ಕೊಡ್ತಾರೆ ಗೊತ್ತಾ? ಬೆಳಿಗ್ಗೆ 4 ಗಂಟೆಗೆ ಎಬ್ಬಿಸ್ತಾರೆ. ಹೋಗಿದ್ರಾ? ಓಕೆ, ಇಲ್ಲಿ 7 ಗಂಟೆಗೆ ಹೇಳ್ತೀರಾ, ಅಲ್ಲಿ 4 ಗಂಟೆಗೆ ಎಬ್ಬಿಸ್ತಾರೆ. ಹೆವಿ ಟ್ರೈನಿಂಗ್, ಟಫ್ ಟ್ರೈನಿಂಗ್. ಯಾಕೆ ಅಂತ ಹೇಳಿದ್ರೆ ಅವರು ನಿಮ್ಮನ್ನು ಯುದ್ಧಕ್ಕೆ ಸಿದ್ಧ ಮಾಡ್ತಾರೆ. ನಮ್ಮ ದೇವರು ಸಹ ನಿನ್ನನ್ನು ಕೈಗಳಲ್ಲಿ ತಗೊಳ್ತಾರೆ, ಯುದ್ಧಕ್ಕೆ ಸಿದ್ಧ ಮಾಡ್ತಾರೆ. ಹಲೋ, ನಮ್ಮ ದೇವರು ಯುದ್ಧಕ್ಕೆ ನಿಮ್ಮನ್ನು ಸಿದ್ಧ ಮಾಡ್ತಾರಾ? ಯುದ್ಧ ಇದೆಯಾ? ಹಲೋ, ಯುದ್ಧ ಇದೆಯಾ? ಈ ಲೋಕದಲ್ಲಿ ಯುದ್ಧ ಇದೆ. ಈ ಲೋಕ ಕೇವಲ ಪ್ಲೇ ಗ್ರೌಂಡ್ ಅಲ್ಲ, ಇಟ್ ಈಸ್ ಅ ಬ್ಯಾಟಲ್ ಗ್ರೌಂಡ್ ಆಲ್ಸೋ. ಈ ಲೋಕದಲ್ಲಿ ಹೋರಾಟ ಇದ್ದದರಿಂದ ನಮ್ಮ ದೇವರು ಹೇಳ್ತಾರೆ, ನಾನು ನಿನ್ನನ್ನು ತಕ್ಕೊಂಡು ನನ್ನ ಕೈಯಲ್ಲಿ ನಿನಗೆ ಟ್ರೈನಿಂಗ್ ಕೊಟ್ಟು ಯುದ್ಧ ಮಾಡೋದಕ್ಕೆ ನಿನಗೆ ಕಲಿಸಿಕೊಡ್ತೀನಿ ಅಂತ ಹೇಳ್ತಾರೆ. ವಚನ ಓದ್ರಿ. ಕೀರ್ತನೆ 144, ಕೀರ್ತನೆ 144 ಮೊದಲನೇ ವಚನ ಏನು ಹೇಳುತ್ತೆ? ಆತನು ನನ್ನ ಕೈಗಳಿಗೆ ಯುದ್ಧ ವಿದ್ಯೆಯನ್ನು, ನನ್ನ ಬೆರಳುಗಳಿಗೆ ಕಾಳಗವನ್ನು ಕಲಿಸಿದ್ದಾನೆ. ಒಂದು ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯ.
ಪ್ರಿಯರೇ, ಶೋಧನೆ ಬರುತ್ತೆ, ಹೋರಾಟ ಬರುತ್ತೆ, ಟೀಕೆ ಬರುತ್ತೆ, ಅವಮಾನ ಬರುತ್ತೆ, ಏನೇನೋ ವಿಷಯಗಳು ಬರ್ತವೆ. ನಮ್ಮೊಳಗಿರುವ ದೇವರು ನಾವು ಅವರ ಕೈಗಳಲ್ಲಿ ನಮ್ಮನ್ನು ಒಪ್ಪಿಸಿ ಕೊಟ್ಟರೆ ಯುದ್ಧ ಹೇಗೆ ಮಾಡಬೇಕು, ಹೇಗೆ ಜಯಿಸಬೇಕು ಅಂಥೇಳಿ ನಮ್ಮ ದೇವರು ಹೇಳಿಕೊಡ್ತಾರೆ. ಹಲ್ಲೆಲೂಯಾ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮನ್ನು ಅವ್ರ ಕೈಗಳಿಗೆ ಒಪ್ಪಿಸಿಕೊಡೋಣ. ಅವ್ರ ಕೈಗಳು ಸುಮ್ಮನೆ ಇರೋದಿಲ್ಲ, ಜೀವನದುದ್ದಕ್ಕೂ ನಿನಗೆ ಹೇಗೆ ಯುದ್ಧ ಮಾಡಬೇಕಂತ ಕಲಿಸಿಕೊಡ್ತಾರೆ. ಹಲ್ಲೆಲೂಯಾ. ದಾವೀದ ಹೇಳ್ತಾನೆ ನೋಡ್ರಿ, ಇನ್ನೊಂದು ಕೀರ್ತನೆ 18:32, ಕೀರ್ತನೆ 18:32 ನಾವು ನೋಡ್ತೇವೆ, ನನಗೆ ಶೌರ್ಯವೆಂಬ ನಡುಕಟ್ಟನ್ನು ಬಿಗಿಯುವವನು, ನನ್ನ ಮಾರ್ಗವನ್ನು ಸರಾಗ ಮಾಡುವವನು ಆತನೇ. ನನ್ನ ಕಾಲನ್ನು ಜಿಂಕೆ ಕಾಲಿನಂತೆ ಚುರುಕು ಮಾಡುತ್ತಾನೆ, ನನ್ನನ್ನು ಉನ್ನತ ಪ್ರದೇಶಗಳಲ್ಲಿ ನಿಲ್ಲಿಸುತ್ತಾನೆ. ಆತನೇ ನನಗೆ, ಎಲ್ಲರೂ ಹೇಳ್ರಿ ಗಟ್ಟಿ, ಆತನೇ ನನಗೆ ಯುದ್ಧ ವಿದ್ಯೆಯನ್ನು ಕಲಿಸಿದ್ದರಿಂದ ನಾನು ತಾಮ್ರದ ಬಿಲ್ಲನ್ನಾದರೂ ಉಪಯೋಗಿಸಬಲ್ಲೆನು. ತಾಮ್ರನ ಬೆಂಡ್ ಮಾಡೋಕ್ಕಾಗತ್ತಾ? ಅವನೇನು ಹೇಳ್ತಾನೆ ದಾವೀದ ಅಂದರೆ, ಅವರು ನನಗೆ ಕಲಿಸಿದ್ದರಿಂದ ತಾಮ್ರದ ಬಿಲ್ಲನ್ನಾದರೂ ನಾನೇನು ಮಾಡ್ತೇನೆ, ಬೆಂಡ್ ಮಾಡ್ತೀನಿ ಅಂತ ಹೇಳ್ತಾನೆ. ಹಲ್ಲೆಲೂಯಾ. ನಮ್ಮ ದೇವರು ಹೇಗೆ ಯುದ್ಧ ಮಾಡಬೇಕನ್ನೋದನ್ನು ನಮಗೆ ಕಲಿಸಿಕೊಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ಹಂತಿಕುಂಟೆ ಎಂತಂತೆ ಮಸೆದ ಮೊನೆ ಹಲ್ಲಿನ ಹಂತಿ ಕುಂಟೆಯನ್ನಾಗಿ ನಮ್ಮ ದೇವರು ಮಾಡ್ತಾರೆ. ವಿಲ್ ಮೇಕ್ ಯು ಶಾರ್ಪ್, ವಿಲ್ ಬಿ ಅ ಬ್ಲೆಸ್ಸಿಂಗ್. ನಿಮ್ಮ ವಿರುದ್ಧ ಬರುವಂಥ ವೈರಿ, ಸ್ವಾಮಿ ಹೇಳ್ತಾರೆ, ವೈರಿ ಒಂದು ದಾರಿಯಿಂದ ಬಂದರು 7 ದಾರಿಯಿಂದ ಓಡಿ ಹೋಗುವನು. ಹಲ್ಲೆಲೂಯಾ. ಒಂದು ಪ್ರಶ್ನೆ, ನಿಮ್ಮಲ್ಲಿ ಯಾರಾದರೂ ನಿಮ್ಮ ಜೀವನದಲ್ಲಿ ಎಂದಾದರೂ ಹೋರಾಟ ಎದುರಿಸಿದ್ದೀರಾ, ಹೋರಾಟ ಮಾಡಿದ್ದೀರಾ? ದಿನಾಲೂ ಮಾಡ್ತೀರಾ? ಬರೀ ಕೈಯಿಂದ ಹೋರಾಟ ಮಾಡ್ತೀರಾ, ಅದು ಕತ್ತಿ ಹಿಡ್ಕೊಂಡಿದ್ದೀರಾ ಕೈಯಲ್ಲಿ? ಓಕೆ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಸರ್ವಾಯುಧಗಳನ್ನು ಧರಿಸಿಕೊಳ್ಳ್ರಿ. ಯಾಕೆ ಸರ್ವಾಯುಧ ಅಂತ ಹೇಳಿದ್ರೆ, ರೀ ಯುದ್ಧನೇ ಇಲ್ಲ ಅಂದರೆ ಸರ್ವಾಯುಧ ಇದಕ್ಕೆ ಬೇಕು. ಓಕೆ, ನಮಗೆ ಸರ್ವಾಯುಧ ಯಾಕೆ ಬೇಕಂತ ಹೇಳಿದ್ರೆ ಯುದ್ಧ ಇದೆ, ಅದಕ್ಕೆ ನಮಗೇನು ಬೇಕು? ಸರ್ವಾಯುಧ ಬೇಕು. ಆದ್ದರಿಂದ ಪ್ರಿಯ ಸಹೋದರಿ ಸಹೋದರಿ, ನಮ್ಮ ದೇವರ ಹಸ್ತಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ನಮ್ಮ ಮನೆ ನಾವೇ ಕಟ್ಕೊಳ್ಳೋದು ಬೇಡ. ನಾವು ಬಲಹೀನರಾಗಿದ್ದರೆ ಅವ್ರಿಗೆ ಹೇಳೋಣ, ಅವ್ರು ನಮ್ಮನ್ನು ಬಲಪಡಿಸ್ತಾರೆ, ನಮಗೆ ಟ್ರೈನಿಂಗ್ ಕೊಡ್ತಾರೆ. ಹಲ್ಲೆಲೂಯಾ. ಇನ್ನೊಂದು ವಚನ ನೋಡ್ರಿ, ಅಷ್ಟು ಮಾತ್ರ ಅಲ್ಲ, ನಮ್ಮ ದೇವರು ಏನೇನು ಕೆಲಸ ಮಾಡ್ತಾರೆ ನೋಡ್ರಿ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ, ಅದರಲ್ಲಿರೋ 12ನೇ ವಚನ. ಆತನು ಅಂದರೆ ಯೇಸು ಮೊರವನ್ನು ಕೈಯಲ್ಲಿ ಹಿಡಿದಿದ್ದಾನೆ. ಈ ಕೈಯಾಗಿ ಏನು ಹಿಡ್ಕೊಂಡಾರ ಅವರು? ಒಂದ್ಸರಿ ಕರಣಿ ಹಿಡ್ಕೊಂಡಿದ್ರು, ಸೋಪು ಹಿಡ್ಕೊಂಡಿದ್ರು, ಓಕೆ, ಬಟ್ಟೆ ಹಿಡ್ಕೊಂಡಿದ್ರು, ಶಾಂಪು ಹಿಡ್ಕೊಂಡಿದ್ರು. ಓಕೆ, ಟ್ರೈನಿಂಗ್ಗೋಸ್ಕರ ಏನೇನು ಹಿಡ್ಕೊಂಡಿದ್ರು ಗೊತ್ತಿಲ್ಲ. ಟ್ರೈನಿಂಗ್ ಏನು ಮಾಡ್ತಾರೆ? ಓಕೆ, ಟ್ರೈನಿಂಗಲ್ಲಿ ಟ್ರೈನರ್ ಮಾಡೋರು ಏನೇನೋ ಹಿಡ್ಕೊಂಡಿರ್ತಾರೆ, ಅದನ್ನು ಹಿಡ್ಕೊಂಡಿದ್ರು. ಇವಾಗ ಏನು ಹಿಡ್ಕೊಂಡಿದ್ದಾರೆ? ಮೊರ. ನೋಡಿದ್ದೀರಾ? ಈಗಿನ ಮಾಡರ್ನ್ ಜನರಿಗೆ ಮೊರ ಗೊತ್ತಿಲ್ಲ. ನಮ್ಮ ಕಡೆ ಬಂದರೆ ಅದು ಅಕ್ಕಿ ಆಗಲಿ ಏನಾದರೂ ಕೇರ್ತಾರೆ, ಹಸನ್ ಮಾಡ್ತಾರೆ ಅಲ್ಲ. ಹೀಗೆ ಕೇರಿ ಏನು ಮಾಡ್ತೀರಾ? ಕಾಳು ಇರುತ್ತೆ, ಹೊಟ್ಟು ಇರುತ್ತೆ. ನಾವು ನೋಡಿದ್ದೀವಿ, ಹಿಂಗೆ ಮಾಡ್ತಾರೆ ಅಂತ ಉತ್ತಾರೆ. ಕರೆಕ್ಟಾ? ಹೀಗೆ ಮಾಡ್ತಾರೆ, ಉಫ್ ಅಂತ ಯಾರಿಗೆ ಮಾಡ್ತಾರೆ? ನೀನು ನಾನು ಹೊಟ್ಟಾಗಿದ್ದರೆ ನಮ್ಮ ಯೇಸು ಏನು ಮಾಡ್ತಾರೆ? ಹಿಂಗೆ ಮಾಡ್ರಿ ಮಾಡ್ತಾರೆ. ಹೋದ್ರಿ ನೀವು. ನಾವು ಬೆಂಗಳೂರು ಸುತ್ತ ಕಡೆಗೆ ನಾನು ರಾಶಿ ಮಾಡೋ ಟೈಮಲ್ಲಿ ತುಂಬ ಸರಿ ಗಾಡಿ ಹೊಡ್ಕೊಂಡು ಹೋಗಿದ್ದೀನಿ. ದೊಡ್ಡ ಚೇರ್ ಇಟ್ಕೊಂಡಿರ್ತಾರೆ, ಸ್ಟೂಲು, ಅದ್ರ ಮೇಲೆ ನಿಂತ್ಕೊಂಡಿರ್ತಾನೆ. ಅವರು ಮೊರ ಹಿಡ್ಕೊಂಡು ಹಿಂಗೆ ಬಿಡ್ತಾರೆ. ಲಕ್ಷ್ಯ ಎಲ್ಲ ಎದ್ರ ಮೇಲೆ ಇರುತ್ತೆ? ಕಾಳಿನ ಮೇಲೆ ಇರುತ್ತೆ. ಅಯ್ಯೋ ಹೊಟ್ಟಲ್ಲಿ ಹೋಯ್ತು, ಅಶ್ವತ್ ಹೊಟ್ಟೋಗಿದೆ, ಎತ್ಕೊಂಬ ಅಂತಾರ.
ನೀವು ಹೊಟ್ಟಾಗಿದ್ದರೆ ನಿಮ್ಮ ಕತೆ ಅಷ್ಟೇ. ನೀವು ಹೊಟ್ಟಾದರೆ ಹೋದ್ರಿ, ಗಾಳಿ ಬಿಡ್ತು ಹೋದ್ರಿ, ಎಲ್ಲಿ ಹೋಗಿ ಬಿತ್ತು ಯಾರಿಗೂ ಗೊತ್ತಿಲ್ಲ, ಹಾಳಾಗಿ ಹೋಯ್ತು ಆ ಕಡೆ. ಪ್ರಿಯ ಸಹೋದರ ಸಹೋದರಿ, ನಮ್ಮ ಯೇಸು ಸ್ವಾಮಿ ಮೊರ ಹಿಡ್ಕೊಂಡಿದ್ದಾರೆ. ಕಾಳನ್ನು ಬೇರೆ ಮಾಡ್ತಾರೆ, ಹೊಟ್ಟನ್ನು. ನಮ್ಮ ದೇವರಿಗೆ ಯಾರು ಹೋಗಿ ಹೇಳಬೇಕಾಗಿಲ್ಲ, ಯಾರು ಹೊಟ್ಟು ಯಾರು ಕಾಳು ಅಂತ. ಮೊರ ಹಿಡ್ಕೊಂಡವ್ರು ನಾವಲ್ಲ, ಮೊರ ಅವ್ರು ಹಿಡ್ಕೊಂಡವ್ರೆ. ಅವ್ರಿಗೆ ಗೊತ್ತು ಯಾರು ಕಾಳು ಯಾರು ಹೊಟ್ಟು ಅಂತ. ಯಾವಾಗ ಗೊತ್ತಾಗುತ್ತೆ? ರಾಶಿ ಮಾಡೋ ಟೈಮಲ್ಲಿ ಗೊತ್ತಾಗುತ್ತೆ. ಈ ವರ್ಷ ರಾಶಿ ಮಾಡೋ ಸಮಯ. ನಮ್ಮ ದೇವರು ಹೊಟ್ಟನ್ನು ತೆಗಿತಾರೆ ನೋಡಿ, ಕಾಳನ್ನು ಮಾತ್ರ ಇಡ್ತಾರೆ. ಕಾಳಿಗೆ ಎಷ್ಟು ಮರ್ಯಾದೆ. ಕಾಳನ್ನು ಜೋಪಾನವಾಗಿ ಒಂದು ಚೀಲದಲ್ಲಿ ಹಾಕಿ ಗುದಾಮಿನಲ್ಲಿ ನೀರು ಬೀಳದಂಥ ಸ್ಥಳದಲ್ಲಿ ಸೇಫಾಗಿ ಇಡ್ತಾರೆ. ಒಂದು ವೇಳೆ ನೀನು ಕಾಳಾಗಿದ್ದರೆ ನೀನನ್ನು ಸೇಫಾಗಿ ಗುದಾಮಲ್ಲಿ ದೇವರು ಇಡ್ತಾರೆ. ಹಲ್ಲೆಲೂಯಾ. ಕೇಳ್ತಾ ಇದ್ದೀರಾ? ನಮ್ಮ ದೇವರು ಅದರ ಜೊತೆಗೆ ಇನ್ನೊಂದು ಹಿಡ್ಕೊಂಡಿದ್ದಾರೆ. ನಿಮಗೆ ಗೊತ್ತಿಲ್ಲ ಏನೇನು ಕೈಯಲ್ಲಿ ನಮ್ಮ ಯೇಸು ಸ್ವಾಮಿ ಹಿಡ್ಕೊಂಡಿದ್ದಾರೆ ಅಂತ. ಇವಾಗ ಗೊತ್ತಾಗತ್ತೆ ನೋಡ್ರಿ. ಯೇಸು ಸ್ವಾಮಿ ಹೇಳ್ತಾರೆ ಯೋಹಾನ್ ಬರೆಸುವಾರ್ತೆ 15ನೇ ಅಧ್ಯಾಯದಲ್ಲಿ, ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು, ನನ್ನಲ್ಲಿದ್ದು ಫಲ ಕೊಡದ ಪ್ರತಿಯೊಂದು ಕೊಂಬೆಯನ್ನು ಆತನು ತೆಗೆದು ಹಾಕ್ತಾನೆ. ಫಲ ಕೊಡದ ಕೊಂಬೆಯನ್ನು ದೇವರು ಏನು ಮಾಡ್ತಾರೆ? ಏನು ಹಿಡ್ಕೊಂಡಿದ್ದಾರೆ ಕೈಯಲ್ಲಿ? ಯೇಸು ಸ್ವಾಮಿ ಆಶೀರ್ವಾದ ಮಾಡೋ ಕೈ ಮಾತ್ರ ನೋಡಿದ್ದೀರಿ, ಕತ್ರಿ ಹಿಡ್ಕೊಂಡಿದ್ದ ಕೈ ನೋಡಿಲ್ಲ. ನಾನು ಏನಂದರೆ ಯೇಸು ಸ್ವಾಮಿ ಕತ್ರಿ ಹಿಡ್ಕೊಂಡಿರೋ ಕೈನೂ ಸಹ ನೀವು ನೋಡ್ಬೇಕು. ಯಾಕಂದರೆ ಅವ್ರು ಏನು ಹಾಕ್ತಾರೆ? ಕತ್ರಿ ಹಾಕ್ತಾರೆ. ಯಾವುದಕ್ಕೆ? ಯಾರು ಫಲ ಕೊಡೋದಿಲ್ವೋ. ನಾನು ನಿನ್ನೆ ರಾತ್ರಿ 3 ಗಂಟೆಗೆ ದೇವ್ರು ನನಗೆ ಎಬ್ಸಿ, ನಾನು ಇದ್ರ ಬಗ್ಗೆ ಧ್ಯಾನ ಮಾಡ್ತಾ ಇರುವಾಗ ದೇವ್ರು ನನಗೆ ಹೇಳಿದರು, ಫಲ ಕೊಡದ ಕೊಂಬೆಯನ್ನು ದೇವರು ಕತ್ತರಿಸಿ ಇನ್ನೊಂದು ಸ್ಥಳದಲ್ಲಿ ಹೋಗಿ ನೆಡೋದಿಲ್ಲ. ಯಾಕೆ ಹೇಳ್ತಾ ಇದ್ದೇನೆಂದರೆ, ನೀವು ಫಲ ಕೊಡೋದು, ನಾನು ಫಲ ಕೊಡೋದು ಭಾಳ ಪ್ರಾಮುಖ್ಯ. ಲೂಕನ್ ಬರೆಸುವಾರ್ತೆ 13ರಲ್ಲಿ ಒಂದು ಕತೆ ಇದೆ. ಒಬ್ಬ ಯಜಮಾನ ಬಂದು ಕೇಳ್ತಾನೆ, 3 ವರ್ಷ ಆಯಿತು ಅಂಜೂರು ಮರ ಒಂದು ಹಣ್ಣು ಬಿಟ್ಟಿಲ್ಲ, ಇದನ್ನೇನು ಮಾಡಿಬಿಡ್ತೀನಿ ನಾನು? ಕಡ್ದು ಹಾಕಿಬಿಡ್ತೀನಿ. ಅದಕ್ಕೆ ಅವನು ಹೇಳ್ತಾನೆ, ತೋಟಗಾರ, ಇನ್ನೊಂದು ಸ್ವಲ್ಪ ನೀರು ಹಾಕಿ ಗೊಬ್ಬರ ಹಾಕ್ತೀನಿ. ಅದನ್ನೂ ದೇವರು ಮಾಡ್ತಾರೆ. ಪ್ರಿಯ ಸಹೋದರ ಸಹೋದರಿ, ನಿನ್ನ ಜೀವಿತದಲ್ಲಿ ದೇವರು ಫಲವನ್ನು ಅಪೇಕ್ಷೆ ಮಾಡ್ತಾ ಇದ್ದಾರೆ. ಸಭೆಗೆ ನಾವು ಬಂದಿದ್ದೀವಿ, ಸಭೆಯಲ್ಲಿ ಎಷ್ಟೋ ವರ್ಷದಿಂದ ಇದ್ದೀವಿ, ನಾವು ಸ್ವಲ್ಪನೂ ಬದಲಾವಣೆ ಆಗಿಲ್ಲ ಅಂತ ಹೇಳಿದ್ರೆ ಕತ್ರಿ ಬರುತ್ತೆ, ಖಂಡಿತ ಕತ್ರಿ ಬರುತ್ತೆ. ಭಾಳ ಎಚ್ಚರಿಕೆಯಿಂದಿರೋ. ನಮ್ಮ ಹೊಟ್ಟೆ ಕಿಚ್ಚು ಬಿಟ್ಟುಕೊಡಲ್ಲ, ಸಿಟ್ಟು ಬಿಟ್ಟುಕೊಡಲ್ಲ, ಅಹಂಕಾರ ಬಿಟ್ಟುಕೊಡಲ್ಲ, ಕಹಿ ಭಾವನೆ ಬಿಟ್ಟುಕೊಡಲ್ಲ, ಸೇಡು ಬಿಟ್ಕೊಳಲ್ಲ. ಎಲ್ಲ ಹಂಗೇ ಇಟ್ಕೊಂಡು ಇರ್ತೀವಲ್ಲ, ಒಂದು ದಿವಸ ಏನು ಬರುತ್ತೆ? ನೀವು ತಿಳ್ಕೊಂಡಿರ್ಬೋದು, ನಮಗೆ ದೇವ್ರು ಕತ್ರಿ ಹಾಕಿದ ಮೇಲೆ ನಾವು ಇನ್ನೊಂದು ಕಡೆಗೆ ಹೋಗಿ ನಾವು ನೆಡ್ತೀವಿ. ನೋನು ದೇವ್ರ ವಾಕ್ಯ ಹೇಳುತ್ತೆ, ಅದನ್ನು ಬೆಂಕಿಗೆ ಹಾಕಿ ಸುಡ್ತಾರೆ. ಗಲಾತ್ಯ 6:7-9 ನಾವು ನೋಡ್ತೇವೆ, ಶರೀರ ಭಾವವನ್ನು ಕುರಿತು ಬಿತ್ತುವವನು ಶರೀರ ಭಾವದಿಂದ ನಾಶನವನ್ನು ಕೊಯ್ತಾರೆ. ನಾವು ಎಚ್ಚರಿಕೆಯಿಂದಿರೋಣ. ನಮ್ಮ ದೇವರು ನಮ್ಮ ಹತ್ರ ಹುಡುಕ್ತಾ ಇದ್ದಾರೆ. ನಮ್ಮ ದೇವರು ಏನು ಹುಡುಕ್ತಾ ಇದ್ದಾರೆ ಅಂದರೆ, ಫಲನೇ ಹುಡುಕ್ತಾ ಇದ್ದಾರೆ. ಅವರನ್ನು ಅವರ ಫಲದಿಂದಲೇ ತಿಳ್ಕೊಳ್ರಿ. ಅವರನ್ನು ಹೇಗೆ ತಿಳ್ಕೊಳ್ಬೇಕು? ಅವರ ಕ್ರಿಯೆಗಳಿಂದ ಅಲ್ಲ, ಅವ್ರು ಮಾಡೋ ದೊಡ್ಡ 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 ಅಡ್ವರ್ಟೈಸ್ಮೆಂಟಿಂದ ಅಲ್ಲ, ಅವರ ಫಲದಿಂದ. ಅವರೊಳಗೆ ಪ್ರೀತಿ ಇದೆಯಾ? ಅವರೊಳಗೆ ತಗ್ಗಿದ ಭಾವನೆ ಇದೆಯಾ? ಅವರೊಳಗೆ ದಯೆ ಇದೆಯಾ? ಅವರೊಳಗೆ ನಿಜವಾಗಿ ದೇವರ ವಾಕ್ಯ ಇದೆಯಾ? ಇನ್ನೊಬ್ಬರಿಗೆ ಅವರು ಮರ್ಯಾದೆ ಕೊಡ್ತಾರಾ? ಇನ್ನೊಬ್ಬರನ್ನ ಸ್ವೀಕಾರ ಮಾಡ್ತಾರಾ? ಪ್ರಿಯ ಸಹೋದರ ಸಹೋದರಿ, ದೇವರು ಇವತ್ತು ಕೈಯಲ್ಲಿ ಕತ್ರಿ ಇಟ್ಕೊಂಡಿದ್ದಾರೆ, ಕಟ್ ಮಾಡ್ತಾರೆ. ಕಟ್ ಮಾಡಿ ಫಲ ಕೊಟ್ಟೇ ಇಲ್ಲ ಅಂತ ಹೇಳಿದ್ರೆ ಬೀಸಾಕ್ತಾರೆ. ಕೈಯಲ್ಲಿ ಮೊರ ಹಿಡ್ಕೊಂಡಿದ್ದಾರೆ, ಊದಿ ಬಿಡ್ತಾರೆ. ಏನಾಗುತ್ತೆ? ಹೊಟ್ಟಾಗಿರೋದೆಲ್ಲ ಹೋಗುತ್ತೆ. ಒಂದು ವೇಳೆ ಕಾಳಾಗಿದ್ದರೆ ಅದನ್ನು ನಿನ್ನನ್ನು ನನ್ನನ್ನು ಸೇಫಾಗಿ ಇಡ್ತಾರೆ. ಹಲ್ಲೆಲೂಯಾ.
ಕಡೆ ಮಾತೇನಂತ ಹೇಳಿದ್ರೆ, ನೀವು ಮನೇಲಿ ಓದ್ಕೊಳ್ರಿ, ಯೋಹಾನ 6:1-10 ಯೇಸುಸ್ವಾಮಿ ಕೈಯಲ್ಲಿ 5 ರೊಟ್ಟಿ 2 ಮೀನ ಬರುತ್ತೆ. 5 ರೊಟ್ಟಿ 2 ಮೀನ ಇರೋರು ಎಷ್ಟು ಜನ? 5,000 ಗಂಡಸರು, ಹೆಂಗಸರು, ಮಕ್ಕಳು. ಸ್ವಲ್ಪ ನಿಮ್ಮ ಹತ್ರ ಇದ್ದದನ್ನು ನೀವು ಅವ್ರ ಕೈಯಲ್ಲಿ ಕೊಡಿ, ಅದನ್ನು ದೊಡ್ಡದಾಗಿ ಮಾಡ್ತಾರೆ, ಭಾಳ ದೊಡ್ಡದಾಗಿ ಮಾಡ್ತಾರೆ. ಚಿಕ್ಕ ಮಗು ಇದ್ದಾನೆ, ದೇವ್ರ ಕೈಯಲ್ಲಿ ಕೊಡಿ. ಚಿಕ್ಕ ಕೆಲಸ ಇದೆ, ದೇವರ ಕೈಯಲ್ಲಿ ಕೊಡಿ. ಕೇವಲ ನಿಮ್ಮನ್ನು ಮಾತ್ರ ಅಲ್ಲ ಪ್ರಿಯರೇ, ನಿಮ್ಮ ಮನೆ, ನಿಮ್ಮ ಆಸ್ತಿ, ನಿಮ್ಮ ಹೋರಾಟ, ನಿಮ್ಮ ಸಂಕಟ ಎಲ್ಲ ಅವ್ರ ಕೈಯಲ್ಲಿ ಕೊಡಿ. ಅವರ ಕೈಯಲ್ಲಿ ಬಂದದ್ದು ಎಂದಿಗೂ ಹಾಗೆ ಇರುವುದಿಲ್ಲ, ಅದು ಬದಲಾವಣೆ ಆಗತ್ತೆ. ಹಲ್ಲೆಲೂಯಾ. ಅಸ್ತಿವಾರ ಇಲ್ಲದಕ್ಕೆ ಅಸ್ತಿವಾರ ಬರುತ್ತೆ, ಕಟ್ಟಡ ಇಲ್ಲದಕ್ಕೆ ಕಟ್ಟಡ ಬರುತ್ತೆ. ತಿಪ್ಪಿಯಲ್ಲಿ ಬಿದ್ದಿದ್ರೆ ಅದನ್ನು ಎತ್ತಿ ಪ್ರಭುಗಳ ಮಧ್ಯದಲ್ಲಿ ಕೂಡಿಸ್ತಾರೆ. ಬಲಹೀನವಾಗಿದ್ದರೆ ಬಲಿಷ್ಠವಾಗಿ ಮಾಡ್ತಾರೆ. ಅವುಗಳಿಗೆ ಟ್ರೈನಿಂಗ್ ಕೊಡ್ತಾರೆ, ಅವ್ರಿಗೆ ಟೀಚ್ ಮಾಡ್ತಾರೆ, ಅವರನ್ನು ಶುದ್ಧೀಕರಣ ಮಾಡಿ ಫಲ ಕೊಡುವ ಹಾಗೆ ಮಾಡ್ತಾರೆ. ಸ್ವಲ್ಪ ಇದ್ದದ್ದು ನಿಮ್ಮ ಮನೆ, ಸಣ್ಣ ಆದಾಯ, ಸಣ್ಣ ಗಾಡಿ, ಸಣ್ಣ ಕೆಲಸ ಎಲ್ಲ ಅವ್ರ ಕೈಯಲ್ಲಿ ಕೊಡಿ. ನೀವೇ ಸಾಕ್ಷಿಗಳು. ಒಂದೇ ಮಾರ್ಗಕ್ಕೆ ಬರೋದಕ್ಕಿಂತ ಮುಂಚೆ ಎಷ್ಟೊಂದು ವಿಷಯ ಎಲ್ಲ ಸಣ್ಣದಾಗಿತ್ತು, ಇವತ್ತು ದೇವರು ದೊಡ್ಡದಾಗಿ ಮಾಡಿದ್ದಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಎಲ್ಲರೂ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡಿಕೊಳ್ಳೋಣ. ಒಂದು ವೇಳೆ ನಿಮ್ಮ ಮನೆ ನೀವೇ ಕಟ್ಕೊಳ್ತಾ ಇದ್ದರೆ ಕಟ್ಕೊಳ್ಳಿ, ಪ್ರಾಬ್ಲಮ್ ಇಲ್ಲ. ನಿಮ್ಮ ಮನೆ ನೀವೇ ಕಟ್ಕೊಳ್ತಾ ಇದ್ದರೆ ಕಟ್ಕೊಳ್ಳಿ. ಆದರೆ ಇವತ್ತು ದೇವರೇ, ನನ್ನ ಮನೆ ನಾನು ಕಟ್ಕೊಳ್ಳಿಕ್ಕೆ ಇಷ್ಟ ಇಲ್ಲ, ನೀನೇ ಕಟ್ಟು ಅಂತ ಯಾರಾದರೂ ಅಂದ್ಕೊಳ್ತಾ ಇದ್ದಾರೆ, ಸೀರಿಯಸ್ ಆಗಿ, ದೇವರೊಟ್ಟಿಗೆ ಆಟ ಆಡಬಾರ್ದು. ಸೀರಿಯಸ್ ಆಗಿ, ಲಾರ್ಡ್, ನನ್ನ ಜೀವನ, ನನ್ನ ಭವಿಷ್ಯ, ನನ್ನ ಮದುವೆ, ನನ್ನ ಮನೆ, ನನ್ನ ಕೆಲಸ, ನನ್ನ ಆದಾಯ, ನನ್ನ ಸಮಸ್ಯೆ ಎಲ್ಲ ನಿನ್ನ ಕೈಯಲ್ಲಿ ಸ್ವಾಮಿ, ನೀನೇ ಕಟ್ಟು ಅಂತ ಹೇಳಿದರೆ, ಈಸ್ ಅ ಮಾಸ್ಟರ್ ಬಿಲ್ಡರ್. ಹಿ ಬಿಲ್ಡ್ಸ್ ಯುವರ್ ಹೌಸ್. ಜನ ನೋಡಿ ವಾವ್ ಅನ್ನೋ ಹಾಗೆ ದೇವರು ನಿನ್ನ ಜೀವಿತ ಕಟ್ತಾರೆ.